ಹಾಯ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅರ್ಜುನನು ಯುದ್ಧ ಭೂಮಿಯಲ್ಲಿ ಕುಳಿತು ಶ್ರೀಕೃಷ್ಣನನ್ನ ನೋಡುತ್ತಾನೆ. ಅವನ ಹೃದಯದಲ್ಲಿ ಶಂಕೆಗಳ ಸುರಿಮಳೆ. ಅವನು ಕೇಳುತ್ತಾನೆ, ಹೇ ಕೇಶವ, ನೀನು ನನಗೆ ಸ್ಥಾನವನ್ನು ಶ್ರೇಷ್ಠವೆಂದು ಹೇಳುತ್ತಿಲ್ಲ, ಮತ್ತೆ ನಾನೇಕೆ ಯುದ್ಧ ಮಾಡಬೇಕು? ಈ ಗೊಂದಲವನ್ನ ನಿವಾರಿಸು. ಆಗ ಶ್ರೀಕೃಷ್ಣನು ಉತ್ತರಿಸುತ್ತಾನೆ, ಅರ್ಜುನನೇ, ಈ ಲೋಕದಲ್ಲಿ ಮಾನವರ ಉದ್ದೇಶ ಎರಡು ಮಾರ್ಗಗಳಿವೆ. ಒಂದು ಜ್ಞಾನಯೋಗ, ಇನ್ನೊಂದು ಕರ್ಮಯೋಗ. ಕೇವಲ ಜ್ಞಾನ ಪಥದಲ್ಲಿ ನಿಲ್ಲುವುದು ಎಲ್ಲರಿಗೂ ಸಾಧ್ಯವಿಲ್ಲ. ನಿನ್ನ ಸ್ವಭಾವ, ನಿನ್ನ ಹೊಣೆಗಾರಿಕೆ, ನಿನ್ನ ಧರ್ಮ ನಿನ್ನನ್ನು ಕರ್ಮ ಮಾರ್ಗದಲ್ಲಿ ಕರೆದೊಯ್ಯುತ್ತದೆ. ಅರ್ಜುನನು ಗಾಬರಿಯಾಗುತ್ತಾನೆ. ಅವನು ಇನ್ನಷ್ಟು ಕೇಳುತ್ತಾನೆ. ಕೃಷ್ಣನು ಇನ್ನಷ್ಟು ತಾಳ್ಮೆಯಿಂದ ವಿವರಿಸುತ್ತಾರೆ, ಮನುಷ್ಯನು ಕರ್ಮ ಮಾಡದೆ ಇರುವುದು ಸಾಧ್ಯವಿಲ್ಲ. ಪ್ರತಿ ಶ್ವಾಸವೂ ಒಂದು ಕರ್ಮವೇ ಆಗಿದೆ. ನೀನು ಯುದ್ಧದಿಂದ ದೂರ ಉಳಿದುಕೊಂಡರೂ ನಿನ್ನ ಒಳಗಿನ ಧರ್ಮಭಾವವನ್ನ ನಿಲ್ಲಿಸಲಾಗದು. ನೀನು ನಿನ್ನ ಕರ್ತವ್ಯವನ್ನ ಪಾಲನೆ ಮಾಡಬೇಕು. ಯುದ್ಧ ನಿನ್ನ ಕರ್ತವ್ಯ. ನೀನು ಕ್ಷತ್ರಿಯನು ಅಧರ್ಮದ ವಿರುದ್ಧ ಹೋರಾಡಲೇಬೇಕು. ಅವರು ಮುಂದೆ ಹೇಳುತ್ತಾರೆ, ಈ ಜಗತ್ತು ಯಜ್ಞಚಕ್ರದಂತೆ ನಡೆಯುತ್ತದೆ. ಯಜ್ಞದಿಂದ ಭೂಮಿ ಫಲವತ್ತಾಗುತ್ತದೆ, ದೇವತೆಗಳು ಸಂತೃಪ್ತರಾಗುತ್ತಾರೆ. ಎಲ್ಲವೂ ಪರಸ್ಪರ ಸಂಬಂಧಿತ. ಯಾರು ಈ ಯಜ್ಞಚಕ್ರದಿಂದ ದೂರವಿರುತ್ತಾರೆ ಅವರು ಪಾಪದ ಜೀವನವನ್ನೇ ನಡೆಸುತ್ತಾರೆ. ತಾವು ತಿನ್ನುವುದಕ್ಕಾಗಿ ಮಾತ್ರ ಬದುಕುವವರು ದುರಾಚಾರಿಗಳೇ ಸರಿ. ಆದರೆ ತನ್ನ ಕರ್ತವ್ಯವನ್ನು ದೇವರ ಸೇವೆ ಎಂದು ಮಾಡುವವರು ನಿಜವಾದ ಯೋಗಿಗಳೇ ಆಗಿರುವರು. ಕೃಷ್ಣನು ಅರ್ಜುನನನ್ನು ಧೈರ್ಯದಿಂದ ಕೇಳುತ್ತಾನೆ, ಅರ್ಜುನನೇ, ನೀನು ನಿನ್ನ ಕರ್ತವ್ಯವನ್ನ ನಿರ್ಲಕ್ಷಿಸಿದರೆ ನೀನು ಪಾಪ ಮಾಡಿದಂತೆ. ಅದಕ್ಕೋಸ್ಕರ ನೀನು ನಿರ್ಲಿಪ್ತತೆಯಿಂದ ಮಾಡು. ಫಲಾಪೇಕ್ಷೆಯಿಂದ ದೂರವಿರು. ನಿನ್ನ ಎಲ್ಲ ಕರ್ಮಗಳನ್ನು ದೇವರಿಗೆ ಅರ್ಪಿಸು. ಅವನು ಫಲದ ದಾತ. ನೀನು ಕೇವಲ ಕರ್ತವ್ಯನಿಷ್ಠನಾಗಿರು. ಕೃಷ್ಣನು ಬೋಧಿಸುತ್ತಾರೆ, ಪ್ರಕೃತಿ ತನ್ನ ಕಾರ್ಯವನ್ನು ಮಾಡುತ್ತಲೇ ಇರುತ್ತದೆ. ನಿನ್ನ ಅಂಗಗಳು ಕಾರ್ಯನಿರ್ವಹಿಸುತ್ತವೆ. ನೀನು ನಿನ್ನ ಕರ್ತವ್ಯದಿಂದ ದೂರ ಉಳಿದರೆ ಪ್ರಕೃತಿಯ ನಡವಳಿಕೆಗೆ ವಿರುದ್ಧವಾಗಿ ನಡೆಯುವೆ. ಇಲ್ಲಿಯವರೆಗೆ ಮೌನವಾಗಿದ್ದ ಅರ್ಜುನನ ಮನಃಶಕ್ತಿ ಮೂಡುತ್ತದೆ. ಕೃಷ್ಣನು ತಕ್ಷಣ ಉದಾಹರಣೆ ನೀಡುತ್ತಾನೆ. ಜನಕ ಮಹಾರಾಜರು ರಾಜಕಾರ್ಯದಲ್ಲಿ ನಿರತರಾಗಿದ್ದರೂ ಕೂಡ ಧರ್ಮ ಪಾಲಕರಾಗಿದ್ದ. ನೀನು ಕೂಡ ನಿನ್ನ ಕಾರ್ಯದ ಮೂಲಕ ಪ್ರಪಂಚಕ್ಕೆ ಮಾದರಿಯಾಗಬೇಕು. ಮಹಾಪುರುಷರು ಹೇಗೆ ನಡೆದುಕೊಳ್ಳುತ್ತಾರೋ ಪ್ರಜೆಗಳು ಹಾಗೆಯೇ ನಡೆದುಕೊಳ್ಳುತ್ತಾರೆ. ಕೃಷ್ಣನು ಅರ್ಜುನನನ್ನು ಕೇಳುತ್ತಾನೆ, ನೀನು ಯುದ್ಧವನ್ನೇ ಮಾಡದೆ ಹೋದರೆ ನಿನ್ನನ್ನು ಭಯದಿಂದ ಪಾರಾಗದನಂತೆ ಕರೆಯುತ್ತಾರೆ. ಅದು ನಿನ್ನ ಗೌರವಕ್ಕೆ ಧಕ್ಕೆ ಆಗುತ್ತದೆ. ನೀನು ನಿನ್ನ ಹೊಣೆಗಾರಿಕೆಯಿಂದ ಓಡಿದವನಾಗುವೆ. ಆದ್ದರಿಂದ ಧೈರ್ಯವಿರಿಸಿ ಶಸ್ತ್ರವನ್ನ ಹಿಡಿದು ನೀನು ಇನ್ನಷ್ಟು ಯುದ್ಧ ಮಾಡಲೇಬೇಕು. ನೀನು ಕರ್ತವ್ಯಕ್ಕೆ ನಿಲ್ಲು. ಕೃಷ್ಣನು ಇನ್ನಷ್ಟು ಆಳವಾಗಿ ಬೋಧಿಸುತ್ತಾನೆ. ಕರ್ಮವಿಲ್ಲದ ಜೀವನ ಶೂನ್ಯ. ಫಲದ ಆಸೆ ಇಲ್ಲದ ಕರ್ಮವೇ ಮೋಕ್ಷದ ಮಾರ್ಗ. ಎಲ್ಲವೂ ಆತ್ಮಶುದ್ಧಿಗೆ ದಾರಿ ಮಾಡಿಕೊಡುತ್ತೆ. ಯಾರು ಕರ್ಮ ಮಾಡಿ ಅದರಲ್ಲಿ ತಾವು ಮಾಡುತ್ತಿದ್ದೇನೆ ಎಂಬ ಭಾವವಿಲ್ಲದೆ ದೇವರಿಗೆ ಅರ್ಪಿಸುತ್ತಾರೋ ಅವರು ನಿಜವಾದ ಯೋಗಿಗಳು. ಮತ್ತೆ ಕೃಷ್ಣನು ಪಾಪದ ಮೂಲವನ್ನ ವಿವರಿಸುತ್ತಾರೆ. ಕಾಮ, ಅದು ಎಲ್ಲ ಪಾಪಗಳ ಮೂಲ. ಅದು ಇಂದ್ರಿಯಗಳಲ್ಲಿ ಹುಟ್ಟುತ್ತದೆ, ಬುದ್ಧಿಯನ್ನ ಮುಚ್ಚುತ್ತದೆ, ಆತ್ಮವನ್ನ ಮುಸುಕು ಮಾಡುತ್ತದೆ. ಇಂದ್ರಿಯಗಳ ಮೂಲಕ ಅದು ನಮಗೆ ತೊಂದರೆ ನೀಡುತ್ತದೆ. ಇಂತಹ ಕಾಮದಿಂದ ತೊಂದರೆಗೊಳಗಾದವನು ತನ್ನ ಬುದ್ಧಿಯನ್ನ ಕಳೆದುಕೊಳ್ಳುತ್ತಾನೆ. ಆದ್ದರಿಂದ ಮೊದಲಿಗೆ ನೀನು ಇಂದ್ರಿಯಗಳನ್ನ ಗೆಲ್ಲಬೇಕು, ಮನಸ್ಸನ್ನ ನಿಯಂತ್ರಿಸಬೇಕು, ಬುದ್ಧಿಯನ್ನ ಶುದ್ಧಗೊಳಿಸಬೇಕು, ಆತ್ಮ ಜಾಗೃತವಾಗಬೇಕು. ಈ ಮೂಲಕ ನೀನು ಮೋಕ್ಷದತ್ತ ಸಾಗಬಹುದು. ಕೃಷ್ಣನು ಹೇಳುತ್ತಾರೆ, ಯಾರು ನಿರಂತರವಾಗಿ ಧರ್ಮದ ನಡವಳಿಕೆಯಲ್ಲಿ ತೊಡಗಿರುತ್ತಾರೋ ಅವರು, ಯಾರು ಮೋಹ, ಕರ್ಮ, ಕಾಮ, ಕ್ರೋಧ ಇವೆಲ್ಲವುಗಳಿಂದ ದೂರ ಇರ್ತಾರೋ ಅವರು ಜೀವನದಲ್ಲಿ ಸದಾ ಬೆಳಕಿನಲ್ಲಿ ಇರ್ತಾರೆ. ಅವರು ಬದುಕುವುದು ದೇವತೆಯರಂತೆ ಬದುಕುತ್ತಾರೆ. ಈ ಅಧ್ಯಾಯದ ಅಂತಿಮದಲ್ಲಿ ಭಗವಾನ್ ಶ್ರೀಕೃಷ್ಣರು ಹೇಳಿದರು, ಅರ್ಜುನನೇ, ನಿನ್ನ ಒಳಗಿನ ಕಾಮವೇ ನಿನ್ನ ಶತ್ರು. ಅದು ನಿನ್ನ ಶಕ್ತಿಯನ್ನೆಲ್ಲ ಕುಗ್ಗಿಸುತ್ತದೆ. ನೀನು ಇನ್ನು ಮುಂದೆ ಶತ್ರುಗಳನ್ನ ಹೊರಗೆ ಹುಡುಕಬೇಡ. ನಿನ್ನೊಳಗಿನ ಶತ್ರುವೇ ದೊಡ್ಡದು. ಅದನ್ನು ಗೆಲ್ಲು. ಬುದ್ಧಿ, ಆತ್ಮ, ಮನಸ್ಸು ಇವನ್ನೆಲ್ಲ ಶುದ್ಧಪಡಿಸು. ಇಂದ್ರಿಯಗಳನ್ನ ನಿಯಂತ್ರಿಸು. ನೀನು ತೋರುತ್ತಿರುವ ಗೊಂದಲ ನಿನ್ನ ಬುದ್ಧಿಯ ಅವ್ಯವಸ್ಥೆ. ಜ್ಞಾನದಿಂದ ಕರ್ಮವನ್ನ ಸಮಪಾಲಿಸಿ ಅದರಿಂದ ನಿನ್ನ ಪರಿಪೂರ್ಣತೆಗೆ ತಲುಪುವೆ. ಅರ್ಜುನನ ಕಣ್ಣು
ತೆರೆಯಿತು. ಧ್ವನಿ ಶಕ್ತಿಮಯವಾಗುತ್ತದೆ. ಅವನ ಕೈ ಮತ್ತೆ ಬಾಣ ಹಿಡಿಯುತ್ತದೆ. ಅವನು ಯುದ್ಧಕ್ಕೆ ಸಿದ್ಧನಾಗುತ್ತಾನೆ. ಇಡೀ ಅಧ್ಯಾಯದಲ್ಲಿ ಕೃಷ್ಣನು ಒಂದೇ ಸಂದೇಶ ನೀಡುತ್ತಾರೆ: ನಿನ್ನ ಕರ್ತವ್ಯವನ್ನು ಭಕ್ತಿಯಿಂದ ಮಾಡು, ಫಲವನ್ನು ಬಯಸದೆ ಮಾಡು. ನೀನು ಮಾಡುತ್ತಿರುವುದು ಮಾತ್ರ ಅದು ಧರ್ಮವೇ ಆಗಿದೆ. ದೇವರ ಸನ್ನಿಧಿಯಲ್ಲಿ ನಿನ್ನ ಕರ್ಮ ಅರ್ಪಿಸು. ಅದು ನಿನ್ನ ಜೀವನದ ಉದ್ದೇಶವೋ ಅಧರ್ಮವೋ ಅದು ದೇವರಿಗೆ ಬಿಟ್ಟಿದ್ದು. ನಿನ್ನ ಕೆಲಸವನ್ನು ನೀನು ಮಾಡು. ಇದಾಗಿತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಇದು ನಿಮಗೆ ಇಷ್ಟ ಆಯಿತು, ನೀವು ಶ್ರೀಕೃಷ್ಣನ ಭಕ್ತರಾಗಿದ್ದರೆ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಹರಿ ಓಂ ತತ್ಸತ್. ಜೈ ಹಿಂದ್, ಜೈ ಭಾರತ್ ಮಾತೆ. ಅರ್ಜುನನು ಯುದ್ಧ ಭೂಮಿಯಲ್ಲಿ ಕುಳಿತು ಶ್ರೀಕೃಷ್ಣನನ್ನ ನೋಡುತ್ತಾನೆ. ಅವನ ಹೃದಯದಲ್ಲಿ ಶಂಕೆಗಳ ಸುರಿಮಳೆ. ಅವನು ಕೇಳುತ್ತಾನೆ: ಹೇ ಕೇಶವ, ನೀನು ನನಗೆ ಸ್ಥಾನವನ್ನು ಶ್ರೇಷ್ಠವೆಂದು ಹೇಳುತ್ತಿಲ್ಲ, ಮತ್ತೆ ನಾನೇಕೆ ಯುದ್ಧ ಮಾಡಬೇಕು? ಈ ಗೊಂದಲವನ್ನ ನಿವಾರಿಸು. ಆಗ ಶ್ರೀಕೃಷ್ಣನು ಉತ್ತರಿಸುತ್ತಾನೆ: ಅರ್ಜುನನೇ, ಈ ಲೋಕದಲ್ಲಿ ಮಾನವರ ಉದ್ದೇಶ 2 ಮಾರ್ಗಗಳಿವೆ. ಒಂದು ಜ್ಞಾನಯೋಗ, ಇನ್ನೊಂದು ಕರ್ಮಯೋಗ. ಕೇವಲ ಜ್ಞಾನ ಪಥದಲ್ಲಿ ನಿಲ್ಲುವುದು ಎಲ್ಲರಿಗೂ ಸಾಧ್ಯವಿಲ್ಲ. ನಿನ್ನ ಸ್ವಭಾವ, ನಿನ್ನ ಹೊಣೆಗಾರಿಕೆ, ನಿನ್ನ ಧರ್ಮ ನಿನ್ನನ್ನು ಕರ್ಮ ಮಾರ್ಗದಲ್ಲಿ ಕರೆದೊಯ್ಯುತ್ತದೆ. ಅರ್ಜುನನು ಗಾಬರಿಯಾಗುತ್ತಾನೆ. ಅವನು ಇನ್ನಷ್ಟು ಕೇಳುತ್ತಾನೆ. ಕೃಷ್ಣನು ಇನ್ನಷ್ಟು ತಾಳ್ಮೆಯಿಂದ ವಿವರಿಸುತ್ತಾರೆ: ಮನುಷ್ಯನು ಕರ್ಮ ಮಾಡದೆ ಇರುವುದು ಸಾಧ್ಯವಿಲ್ಲ. ಪ್ರತಿ ಶ್ವಾಸವೂ ಒಂದು ಕರ್ಮವೇ ಆಗಿದೆ. ನೀನು ಯುದ್ಧದಿಂದ ದೂರ ಉಳಿದುಕೊಂಡರೂ ನಿನ್ನ ಒಳಗಿನ ಧರ್ಮಭಾವವನ್ನ ನಿಲ್ಲಿಸಲಾಗದು. ನೀನು ನಿನ್ನ ಕರ್ತವ್ಯವನ್ನ ಪಾಲನೆ ಮಾಡಬೇಕು. ಯುದ್ಧ ನಿನ್ನ ಕರ್ತವ್ಯ. ನೀನು ಕ್ಷತ್ರಿಯನು ಅಧರ್ಮದ ವಿರುದ್ಧ ಹೋರಾಡಲೇಬೇಕು. ಅವರು ಮುಂದೆ ಹೇಳುತ್ತಾರೆ: ಈ ಜಗತ್ತು ಯಜ್ಞಚಕ್ರದಂತೆ ನಡೆಯುತ್ತದೆ. ಯಜ್ಞದಿಂದ ಭೂಮಿ ಫಲವತ್ತಾಗುತ್ತದೆ. ದೇವತೆಗಳು ಸಂತೃಪ್ತರಾಗುತ್ತಾರೆ. ಎಲ್ಲವೂ ಪರಸ್ಪರ ಸಂಬಂಧಿತ. ಯಾರು ಈ ಯಜ್ಞಚಕ್ರದಿಂದ ದೂರವಿರುತ್ತಾರೆ ಅವರು ಪಾಪದ ಜೀವನವನ್ನೇ ನಡೆಸುತ್ತಾರೆ. ತಾವು ತಿನ್ನುವುದಕ್ಕಾಗಿ ಮಾತ್ರ ಬದುಕುವವರು ದುರಾಚಾರಿಗಳೇ ಸರಿ. ಆದರೆ ತನ್ನ ಕರ್ತವ್ಯವನ್ನು ದೇವರ ಸೇವೆ ಎಂದು ಮಾಡುವವರು ನಿಜವಾದ ಯೋಗಿಗಳೇ ಆಗಿರುವರು. ಕೃಷ್ಣನು ಅರ್ಜುನನನ್ನು ಧೈರ್ಯದಿಂದ ಕೇಳುತ್ತಾನೆ: ಅರ್ಜುನನೇ, ನೀನು ನಿನ್ನ ಕರ್ತವ್ಯವನ್ನ ನಿರ್ಲಕ್ಷಿಸಿದರೆ ನೀನು ಪಾಪ ಮಾಡಿದಂತೆ. ಅದಕ್ಕೋಸ್ಕರ ನೀನು ನಿರ್ಲಿಪ್ತತೆಯಿಂದ ಮಾಡು. ಫಲಾಪೇಕ್ಷೆಯಿಂದ ದೂರವಿರು. ನಿನ್ನ ಎಲ್ಲ ಕರ್ಮಗಳನ್ನು ದೇವರಿಗೆ ಅರ್ಪಿಸು. ಅವನು ಫಲದ ದಾತ. ನೀನು ಕೇವಲ ಕರ್ತವ್ಯನಿಷ್ಠನಾಗಿರು. ಕೃಷ್ಣನು ಬೋಧಿಸುತ್ತಾರೆ: ಪ್ರಕೃತಿ ತನ್ನ ಕಾರ್ಯವನ್ನು ಮಾಡುತ್ತಲೇ ಇರುತ್ತದೆ. ನಿನ್ನ ಅಂಗಗಳು ಕಾರ್ಯನಿರ್ವಹಿಸುತ್ತವೆ. ನೀನು ನಿನ್ನ ಕರ್ತವ್ಯದಿಂದ ದೂರ ಉಳಿದರೆ ಪ್ರಕೃತಿಯ ನಡವಳಿಕೆಗೆ ವಿರುದ್ಧವಾಗಿ ನಡೆಯುವೆ. ಇಲ್ಲಿಯವರೆಗೆ ಮೌನವಾಗಿದ್ದ ಅರ್ಜುನನ ಮನಸ್ಥಿತಿ ಮನಃಶಾಂತಿ ಮೂಡುತ್ತದೆ, ಮನಶಕ್ತಿ ಮೂಡುತ್ತದೆ. ಕೃಷ್ಣನು ತಕ್ಷಣ ಉದಾಹರಣೆ ನೀಡುತ್ತಾನೆ: ಜನಕ ಮಹಾರಾಜರು ರಾಜಕಾರ್ಯದಲ್ಲಿ ನಿರತರಾಗಿದ್ದರೂ ಕೂಡ ಧರ್ಮ ಪಾಲಕರಾಗಿದ್ದ. ನೀನು ಕೂಡ ನಿನ್ನ ಕಾರ್ಯದ ಮೂಲಕ ಪ್ರಪಂಚಕ್ಕೆ ಮಾದರಿಯಾಗಬೇಕು. ಮಹಾಪುರುಷರು ಹೇಗೆ ನಡೆದುಕೊಳ್ಳುತ್ತಾರೋ ಪ್ರಜೆಗಳು ಹಾಗೆಯೇ ನಡೆದುಕೊಳ್ಳುತ್ತಾರೆ. ಕೃಷ್ಣನು ಅರ್ಜುನನನ್ನು ಕೇಳುತ್ತಾನೆ: ನೀನು ಯುದ್ಧವನ್ನೇ ಮಾಡದೆ ಹೋದರೆ ನಿನ್ನನ್ನು ಭಯದಿಂದ ಪಾರಾಗದನಂತೆ ಕರೆಯುತ್ತಾರೆ. ಅದು ನಿನ್ನ ಗೌರವಕ್ಕೆ ಧಕ್ಕೆ ಆಗುತ್ತದೆ. ನೀನು ನಿನ್ನ ಹೊಣೆಗಾರಿಕೆಯಿಂದ ಓಡಿದವನಾಗುವೆ. ಆದ್ದರಿಂದ ಧೈರ್ಯವಿರಿಸಿ ಶಸ್ತ್ರವನ್ನು ಹಿಡಿದು ನೀನು ಇನ್ನಷ್ಟು ಯುದ್ಧ ಮಾಡಲೇಬೇಕು. ನೀನು ಕರ್ತವ್ಯಕ್ಕೆ ನಿಲ್ಲು. ಕೃಷ್ಣನು ಇನ್ನಷ್ಟು ಆಳವಾಗಿ ಬೋಧಿಸುತ್ತಾನೆ: ಕರ್ಮವಿಲ್ಲದ ಜೀವನ ಶೂನ್ಯ. ಫಲದ ಆಸೆ ಇಲ್ಲದ ಕರ್ಮವೇ ಮೋಕ್ಷದ ಮಾರ್ಗ. ಎಲ್ಲವೂ ಆತ್ಮಶುದ್ಧಿಗೆ ದಾರಿ ಮಾಡಿಕೊಡುತ್ತೆ. ಯಾರು ಕರ್ಮ ಮಾಡಿ ಅದರಲ್ಲಿ ತಾವು ಮಾಡುತ್ತಿದ್ದೇನೆ ಎಂಬ ಭಾವವಿಲ್ಲದೆ ದೇವರಿಗೆ ಅರ್ಪಿಸುತ್ತಾರೋ ಅವರು ನಿಜವಾದ ಯೋಗಿಗಳು. ಮತ್ತೆ ಕೃಷ್ಣನು ಪಾಪದ ಮೂಲವನ್ನ ವಿವರಿಸುತ್ತಾರೆ: ಕಾಮ ಅದು ಎಲ್ಲ ಪಾಪಗಳ ಮೂಲ. ಅದು ಇಂದ್ರಿಯಗಳಲ್ಲಿ ಹುಟ್ಟುತ್ತದೆ, ಬುದ್ಧಿಯನ್ನು ಮುಚ್ಚುತ್ತದೆ, ಆತ್ಮವನ್ನು ಮುಸುಕು ಮಾಡುತ್ತದೆ. ಇಂದ್ರಿಯಗಳ ಮೂಲಕ ಅದು ನಮಗೆ ತೊಂದರೆ ನೀಡುತ್ತದೆ. ಇಂತಹ ಕಾಮದಿಂದ ತೊಂದರೆಗೊಳಗಾದವನು ತನ್ನ ಬುದ್ಧಿಯನ್ನು ಕಳೆದುಕೊಳ್ಳುತ್ತಾನೆ. ಆದ್ದರಿಂದ ಮೊದಲಿಗೆ ನೀನು ಇಂದ್ರಿಯಗಳನ್ನು ಗೆಲ್ಲಬೇಕು, ಮನಸ್ಸನ್ನು ನಿಯಂತ್ರಿಸಬೇಕು, ಬುದ್ಧಿಯನ್ನು ಶುದ್ಧಗೊಳಿಸಬೇಕು, ಆತ್ಮ ಜಾಗೃತವಾಗಬೇಕು. ಈ ಮೂಲಕ ನೀನು ಮೋಕ್ಷದತ್ತ ಸಾಗಬಹುದು. ಕೃಷ್ಣನು ಹೇಳುತ್ತಾರೆ: ಯಾರು ನಿರಂತರವಾಗಿ ಧರ್ಮದ ನಡವಳಿಕೆಯಲ್ಲಿ ತೊಡಗಿರುತ್ತಾರೋ ಅವರು, ಯಾರು ಮೋಹ, ಕರ್ಮ, ಕಾಮ, ಕ್ರೋಧ ಇವೆಲ್ಲವುಗಳಿಂದ ದೂರ ಇರ್ತಾರೋ ಅವರು ಜೀವನದಲ್ಲಿ ಸದಾ ಬೆಳಕಿನಲ್ಲಿ ಇರ್ತಾರೆ. ಅವರು ಬದುಕುವುದು ದೇವತೆಯರಂತೆ ಬದುಕುತ್ತಾರೆ.
ಈ ಅಧ್ಯಾಯದ ಅಂತಿಮದಲ್ಲಿ ಭಗವಾನ್ ಶ್ರೀಕೃಷ್ಣರು ಹೇಳಿದರು, ಅರ್ಜುನನೇ, ನಿನ್ನ ಒಳಗಿನ ಕಾಮವೇ ನಿನ್ನ ಶತ್ರು, ಅದು ನಿನ್ನ ಶಕ್ತಿಯನ್ನೆಲ್ಲ ಕುಗ್ಗಿಸುತ್ತದೆ. ನೀನು ಇನ್ನು ಮುಂದೆ ಶತ್ರುಗಳನ್ನ ಹೊರಗೆ ಹುಡುಕಬೇಡ, ನಿನ್ನೊಳಗಿನ ಶತ್ರುವೇ ದೊಡ್ಡದು, ಅದನ್ನು ಗೆಲ್ಲು. ಬುದ್ಧಿ, ಆತ್ಮ, ಮನಸ್ಸು ಇವನ್ನೆಲ್ಲ ಶುದ್ಧಪಡಿಸು, ಇಂದ್ರಿಯಗಳನ್ನು ನಿಯಂತ್ರಿಸು. ನೀನು ತೋರುತ್ತಿರುವ ಗೊಂದಲ ನಿನ್ನ ಬುದ್ಧಿಯ ಅವ್ಯವಸ್ಥೆ. ಜ್ಞಾನದಿಂದ ಕರ್ಮವನ್ನ ಸಮಪಾಲಿಸಿ ಅದರಿಂದ ಅರ್ಜುನನು ಯುದ್ಧ ಭೂಮಿಯಲ್ಲಿ ಕುಳಿತು ಶ್ರೀಕೃಷ್ಣನನ್ನ ನೋಡುತ್ತಾನೆ. ಅವನ ಹೃದಯದಲ್ಲಿ ಶಂಕೆಗಳ ಸುರಿಮಳೆ. ಅವನು ಕೇಳುತ್ತಾನೆ, ಹೇ ಕೇಶವ, ನೀನು ನನಗೆ ಸ್ಥಾನವನ್ನು ಶ್ರೇಷ್ಠವೆಂದು ಹೇಳುತ್ತಿಲ್ಲ, ಮತ್ತೆ ನಾನೇಕೆ ಯುದ್ಧ ಮಾಡಬೇಕು? ಈ ಗೊಂದಲವನ್ನ ನಿವಾರಿಸು. ಆಗ ಶ್ರೀಕೃಷ್ಣನು ಉತ್ತರಿಸುತ್ತಾನೆ, ಅರ್ಜುನನೇ, ಈ ಲೋಕದಲ್ಲಿ ಮಾನವರ ಉದ್ದೇಶ 2 ಮಾರ್ಗಗಳಿವೆ. ಒಂದು ಜ್ಞಾನಯೋಗ, ಇನ್ನೊಂದು ಕರ್ಮಯೋಗ. ಕೇವಲ ಜ್ಞಾನ ಪಥದಲ್ಲಿ ನಿಲ್ಲುವುದು ಎಲ್ಲರಿಗೂ ಸಾಧ್ಯವಿಲ್ಲ. ನಿನ್ನ ಸ್ವಭಾವ, ನಿನ್ನ ಹೊಣೆಗಾರಿಕೆ, ನಿನ್ನ ಧರ್ಮ ನಿನ್ನನ್ನು ಕರ್ಮ ಮಾರ್ಗದಲ್ಲಿ ಕರೆದೊಯ್ಯುತ್ತದೆ. ಅರ್ಜುನನು ಗಾಬರಿಯಾಗುತ್ತಾನೆ. ಅವನು ಇನ್ನಷ್ಟು ಕೇಳುತ್ತಾನೆ. ಕೃಷ್ಣನು ಇನ್ನಷ್ಟು ತಾಳ್ಮೆಯಿಂದ ವಿವರಿಸುತ್ತಾರೆ, ಮನುಷ್ಯನು ಕರ್ಮ ಮಾಡದೆ ಇರುವುದು ಸಾಧ್ಯವಿಲ್ಲ. ಪ್ರತಿ ಶ್ವಾಸವೂ ಒಂದು ಕರ್ಮವೇ ಆಗಿದೆ. ನೀನು ಯುದ್ಧದಿಂದ ದೂರ ಉಳಿದುಕೊಂಡರೂ ನಿನ್ನ ಒಳಗಿನ ಧರ್ಮಭಾವವನ್ನ ನಿಲ್ಲಿಸಲಾಗದು. ನೀನು ನಿನ್ನ ಕರ್ತವ್ಯವನ್ನ ಪಾಲನೆ ಮಾಡಬೇಕು. ಯುದ್ಧ ನಿನ್ನ ಕರ್ತವ್ಯ. ನೀನು ಕ್ಷತ್ರಿಯನು ಅಧರ್ಮದ ವಿರುದ್ಧ ಹೋರಾಡಲೇಬೇಕು. ಅವರು ಮುಂದೆ ಹೇಳುತ್ತಾರೆ, ಈ ಜಗತ್ತು ಯಜ್ಞಚಕ್ರದಂತೆ ನಡೆಯುತ್ತದೆ. ಯಜ್ಞದಿಂದ ಭೂಮಿ ಫಲವತ್ತಾಗುತ್ತದೆ, ದೇವತೆಗಳು ಸಂತೃಪ್ತರಾಗುತ್ತಾರೆ. ಎಲ್ಲವೂ ಪರಸ್ಪರ ಸಂಬಂಧಿತ. ಯಾರು ಈ ಯಜ್ಞಚಕ್ರದಿಂದ ದೂರವಿರುತ್ತಾರೆ ಅವರು ಪಾಪದ ಜೀವನವನ್ನೇ ನಡೆಸುತ್ತಾರೆ. ತಾವು ತಿನ್ನುವುದಕ್ಕಾಗಿ ಮಾತ್ರ ಬದುಕುವವರು ದುರಾಚಾರಿಗಳೇ ಸರಿ. ಆದರೆ ತನ್ನ ಕರ್ತವ್ಯವನ್ನು ದೇವರ ಸೇವೆ ಎಂದು ಮಾಡುವವರು ನಿಜವಾದ ಯೋಗಿಗಳೇ ಆಗಿರುವರು. ಕೃಷ್ಣನು ಅರ್ಜುನನನ್ನು ಧೈರ್ಯದಿಂದ ಕೇಳುತ್ತಾನೆ, ಅರ್ಜುನನೇ, ನೀನು ನಿನ್ನ ಕರ್ತವ್ಯವನ್ನ ನಿರ್ಲಕ್ಷಿಸಿದರೆ ನೀನು ಪಾಪ ಮಾಡಿದಂತೆ. ಅದಕ್ಕೋಸ್ಕರ ನೀನು ನಿರ್ಲಿಪ್ತತೆಯಿಂದ ಮಾಡು, ಫಲಾಪೇಕ್ಷೆಯಿಂದ ದೂರವಿರು. ನಿನ್ನ ಎಲ್ಲ ಕರ್ಮಗಳನ್ನು ದೇವರಿಗೆ ಅರ್ಪಿಸು, ಅವನು ಫಲದ ದಾತ. ನೀನು ಕೇವಲ ಕರ್ತವ್ಯನಿಷ್ಠನಾಗಿರು. ಕೃಷ್ಣನು ಬೋಧಿಸುತ್ತಾರೆ, ಪ್ರಕೃತಿ ತನ್ನ ಕಾರ್ಯವನ್ನು ಮಾಡುತ್ತಲೇ ಇರುತ್ತದೆ. ನಿನ್ನ ಅಂಗಗಳು ಕಾರ್ಯನಿರ್ವಹಿಸುತ್ತವೆ. ನೀನು ನಿನ್ನ ಕರ್ತವ್ಯದಿಂದ ದೂರ ಉಳಿದರೆ ಪ್ರಕೃತಿಯ ನಡವಳಿಕೆಗೆ ವಿರುದ್ಧವಾಗಿ ನಡೆಯುವೆ. ಇಲ್ಲಿಯವರೆಗೆ ಮೌನವಾಗಿದ್ದ ಅರ್ಜುನನ ಮನಃಶಾಂತಿ ಮೂಡುತ್ತದೆ, ಮನಶಕ್ತಿ ಮೂಡುತ್ತದೆ. ಕೃಷ್ಣನು ತಕ್ಷಣ ಉದಾಹರಣೆ ನೀಡುತ್ತಾನೆ. ಜನಕ ಮಹಾರಾಜರು ರಾಜಕಾರ್ಯದಲ್ಲಿ ನಿರತರಾಗಿದ್ದರೂ ಕೂಡ ಧರ್ಮ ಪಾಲಕರಾಗಿದ್ದ. ನೀನು ಕೂಡ ನಿನ್ನ ಕಾರ್ಯದ ಮೂಲಕ ಪ್ರಪಂಚಕ್ಕೆ ಮಾದರಿಯಾಗಬೇಕು. ಮಹಾಪುರುಷರು ಹೇಗೆ ನಡೆದುಕೊಳ್ಳುತ್ತಾರೋ ಪ್ರಜೆಗಳು ಹಾಗೆಯೇ ನಡೆದುಕೊಳ್ಳುತ್ತಾರೆ. ಕೃಷ್ಣನು ಅರ್ಜುನನನ್ನು ಕೇಳುತ್ತಾನೆ, ನೀನು ಯುದ್ಧವನ್ನೇ ಮಾಡದೆ ಹೋದರೆ ನಿನ್ನನ್ನು ಭಯದಿಂದ ಪಾರಾಗದನಂತೆ ಕರೆಯುತ್ತಾರೆ. ಅದು ನಿನ್ನ ಗೌರವಕ್ಕೆ ಧಕ್ಕೆ ಆಗುತ್ತದೆ. ನೀನು ನಿನ್ನ ಹೊಣೆಗಾರಿಕೆಯಿಂದ ಓಡಿದವನಾಗುವೆ. ಆದ್ದರಿಂದ ಧೈರ್ಯವಿರಿಸಿ ಶಸ್ತ್ರವನ್ನು ಹಿಡಿದು ನೀನು ಇನ್ನಷ್ಟು ಯುದ್ಧ ಮಾಡಲೇಬೇಕು. ನೀನು ಕರ್ತವ್ಯಕ್ಕೆ ನಿಲ್ಲು. ಕೃಷ್ಣನು ಇನ್ನಷ್ಟು ಆಳವಾಗಿ ಬೋಧಿಸುತ್ತಾನೆ. ಕರ್ಮವಿಲ್ಲದ ಜೀವನ ಶೂನ್ಯ. ಫಲದ ಆಸೆ ಇಲ್ಲದ ಕರ್ಮವೇ ಮೋಕ್ಷದ ಮಾರ್ಗ. ಎಲ್ಲವೂ ಆತ್ಮಶುದ್ಧಿಗೆ ದಾರಿ ಮಾಡಿಕೊಡುತ್ತೆ. ಯಾರು ಕರ್ಮ ಮಾಡಿ ಅದರಲ್ಲಿ ತಾವು ಮಾಡುತ್ತಿದ್ದೇನೆ ಎಂಬ ಭಾವವಿಲ್ಲದೆ ದೇವರಿಗೆ ಅರ್ಪಿಸುತ್ತಾರೋ ಅವರು ನಿಜವಾದ ಯೋಗಿಗಳು. ಮತ್ತೆ ಕೃಷ್ಣನು ಪಾಪದ ಮೂಲವನ್ನ ವಿವರಿಸುತ್ತಾರೆ. ಕಾಮ, ಅದು ಎಲ್ಲ ಪಾಪಗಳ ಮೂಲ. ಅದು ಇಂದ್ರಿಯಗಳಲ್ಲಿ ಹುಟ್ಟುತ್ತದೆ, ಬುದ್ಧಿಯನ್ನ ಮುಚ್ಚುತ್ತದೆ, ಆತ್ಮವನ್ನ ಮುಸುಕು ಮಾಡುತ್ತದೆ. ಇಂದ್ರಿಯಗಳ ಮೂಲಕ ಅದು ನಮಗೆ ತೊಂದರೆ ನೀಡುತ್ತದೆ. ಇಂತಹ ಕಾಮದಿಂದ ತೊಂದರೆಗೊಳಗಾದವನು ತನ್ನ ಬುದ್ಧಿಯನ್ನ ಕಳೆದುಕೊಳ್ಳುತ್ತಾನೆ. ಆದ್ದರಿಂದ ಮೊದಲಿಗೆ ನೀನು ಇಂದ್ರಿಯಗಳನ್ನ ಗೆಲ್ಲಬೇಕು, ಮನಸ್ಸನ್ನ ನಿಯಂತ್ರಿಸಬೇಕು, ಬುದ್ಧಿಯನ್ನ ಶುದ್ಧಗೊಳಿಸಬೇಕು, ಆತ್ಮ ಜಾಗೃತವಾಗಬೇಕು. ಈ ಮೂಲಕ ನೀನು ಮೋಕ್ಷದತ್ತ ಸಾಗಬಹುದು. ಕೃಷ್ಣನು ಹೇಳುತ್ತಾರೆ, ಯಾರು ನಿರಂತರವಾಗಿ ಧರ್ಮದ ನಡವಳಿಕೆಯಲ್ಲಿ ತೊಡಗಿರುತ್ತಾರೋ ಅವರು, ಯಾರು ಮೋಹ, ಕರ್ಮ, ಕಾಮ, ಕ್ರೋಧ ಇವೆಲ್ಲವುಗಳಿಂದ ದೂರ ಇರ್ತಾರೋ ಅವರು ಜೀವನದಲ್ಲಿ ಸದಾ ಬೆಳಕಿನಲ್ಲಿ ಇರ್ತಾರೆ. ಅವರು ಬದುಕುವುದು ದೇವತೆಯರಂತೆ ಬದುಕುತ್ತಾರೆ.
ಈ ಅಧ್ಯಾಯದ ಅಂತಿಮದಲ್ಲಿ ಭಗವಾನ್ ಶ್ರೀಕೃಷ್ಣರು ಹೇಳಿದರು, ಅರ್ಜುನನೇ, ನಿನ್ನ ಒಳಗಿನ ಕಾಮವೇ ನಿನ್ನ ಶತ್ರು, ಅದು ನಿನ್ನ ಶಕ್ತಿಯನ್ನೆಲ್ಲ ಕುಗ್ಗಿಸುತ್ತದೆ. ನೀನು ಇನ್ನು ಮುಂದೆ ಶತ್ರುಗಳನ್ನು ಹೊರಗೆ ಹುಡುಕಬೇಡ. ನಿನ್ನೊಳಗಿನ ಶತ್ರುವೇ ದೊಡ್ಡದು, ಅದನ್ನು ಗೆಲ್ಲು. ಬುದ್ಧಿ, ಆತ್ಮ, ಮನಸ್ಸು ಇವನ್ನೆಲ್ಲ ಶುದ್ಧಪಡಿಸು. ಇಂದ್ರಿಯಗಳನ್ನು ನಿಯಂತ್ರಿಸು. ನೀನು ತೋರುತ್ತಿರುವ ಗೊಂದಲ ನಿನ್ನ ಬುದ್ಧಿಯ ಅವ್ಯವಸ್ಥೆ. ಜ್ಞಾನದಿಂದ ಕರ್ಮವನ್ನು ಸಮಪಾಲಿಸಿ ಅದರಿಂದ ಅರ್ಜುನನು ಯುದ್ಧ ಭೂಮಿಯಲ್ಲಿ ಕುಳಿತು ಶ್ರೀಕೃಷ್ಣನನ್ನ ನೋಡುತ್ತಾನೆ. ಅವನ ಹೃದಯದಲ್ಲಿ ಶಂಕೆಗಳ ಸುರಿಮಳೆ. ಅವನು ಕೇಳುತ್ತಾನೆ, ಹೇ ಕೇಶವ, ನೀನು ನನಗೆ ಸ್ಥಾನವನ್ನು ಶ್ರೇಷ್ಠವೆಂದು ಹೇಳುತ್ತಿಲ್ಲ, ಮತ್ತೆ ನಾನೇಕೆ ಯುದ್ಧ ಮಾಡಬೇಕು? ಈ ಗೊಂದಲವನ್ನ ನಿವಾರಿಸು. ಆಗ ಶ್ರೀಕೃಷ್ಣನು ಉತ್ತರಿಸುತ್ತಾನೆ, ಅರ್ಜುನನೇ, ಈ ಲೋಕದಲ್ಲಿ ಮಾನವರ ಉದ್ದೇಶ 2 ಮಾರ್ಗಗಳಿವೆ. ಒಂದು ಜ್ಞಾನಯೋಗ, ಇನ್ನೊಂದು ಕರ್ಮಯೋಗ. ಕೇವಲ ಜ್ಞಾನ ಪಥದಲ್ಲಿ ನಿಲ್ಲುವುದು ಎಲ್ಲರಿಗೂ ಸಾಧ್ಯವಿಲ್ಲ. ನಿನ್ನ ಸ್ವಭಾವ, ನಿನ್ನ ಹೊಣೆಗಾರಿಕೆ, ನಿನ್ನ ಧರ್ಮ ನಿನ್ನನ್ನು ಕರ್ಮ ಮಾರ್ಗದಲ್ಲಿ ಕರೆದೊಯ್ಯುತ್ತದೆ. ಅರ್ಜುನನು ಗಾಬರಿಯಾಗುತ್ತಾನೆ. ಅವನು ಇನ್ನಷ್ಟು ಕೇಳುತ್ತಾನೆ. ಕೃಷ್ಣನು ಇನ್ನಷ್ಟು ತಾಳ್ಮೆಯಿಂದ ವಿವರಿಸುತ್ತಾರೆ, ಮನುಷ್ಯನು ಕರ್ಮ ಮಾಡದೆ ಇರುವುದು ಸಾಧ್ಯವಿಲ್ಲ. ಪ್ರತಿ ಶ್ವಾಸವೂ ಒಂದು ಕರ್ಮವೇ ಆಗಿದೆ. ನೀನು ಯುದ್ಧದಿಂದ ದೂರ ಉಳಿದುಕೊಂಡರೂ ನಿನ್ನ ಒಳಗಿನ ಧರ್ಮಭಾವವನ್ನ ನಿಲ್ಲಿಸಲಾಗದು. ನೀನು ನಿನ್ನ ಕರ್ತವ್ಯವನ್ನ ಪಾಲನೆ ಮಾಡಬೇಕು. ಯುದ್ಧ ನಿನ್ನ ಕರ್ತವ್ಯ. ನೀನು ಕ್ಷತ್ರಿಯ. ಕ್ಷತ್ರಿಯನು ಅಧರ್ಮದ ವಿರುದ್ಧ ಹೋರಾಡಲೇಬೇಕು. ಅವರು ಮುಂದೆ ಹೇಳುತ್ತಾರೆ, ಈ ಜಗತ್ತು ಯಜ್ಞಚಕ್ರದಂತೆ ನಡೆಯುತ್ತದೆ. ಯಜ್ಞದಿಂದ ಭೂಮಿ ಫಲವತ್ತಾಗುತ್ತದೆ, ದೇವತೆಗಳು ಸಂತೃಪ್ತರಾಗುತ್ತಾರೆ. ಎಲ್ಲವೂ ಪರಸ್ಪರ ಸಂಬಂಧಿತ. ಯಾರು ಈ ಯಜ್ಞಚಕ್ರದಿಂದ ದೂರವಿರುತ್ತಾರೆ ಅವರು ಪಾಪದ ಜೀವನವನ್ನೇ ನಡೆಸುತ್ತಾರೆ. ತಾವು ತಿನ್ನುವುದಕ್ಕಾಗಿ ಮಾತ್ರ ಬದುಕುವವರು ದುರಾಚಾರಿಗಳೇ ಸರಿ. ಆದರೆ ತನ್ನ ಕರ್ತವ್ಯವನ್ನು ದೇವರ ಸೇವೆ ಎಂದು ಮಾಡುವವರು ನಿಜವಾದ ಯೋಗಿಗಳೇ ಆಗಿರುವರು. ಕೃಷ್ಣನು ಅರ್ಜುನನನ್ನು ಧೈರ್ಯದಿಂದ ಕೇಳುತ್ತಾನೆ, ಅರ್ಜುನನೇ, ನೀನು ನಿನ್ನ ಕರ್ತವ್ಯವನ್ನು ನಿರ್ಲಕ್ಷಿಸಿದರೆ ನೀನು ಪಾಪ ಮಾಡಿದಂತೆ. ಅದಕ್ಕೋಸ್ಕರ ನೀನು ನಿರ್ಲಿಪ್ತತೆಯಿಂದ ಮಾಡು. ಫಲಾಪೇಕ್ಷೆಯಿಂದ ದೂರವಿರು. ನಿನ್ನ ಎಲ್ಲ ಕರ್ಮಗಳನ್ನು ದೇವರಿಗೆ ಅರ್ಪಿಸು. ಅವನು ಫಲದ ದಾತ. ನೀನು ಕೇವಲ ಕರ್ತವ್ಯನಿಷ್ಠನಾಗಿರು. ಕೃಷ್ಣನು ಬೋಧಿಸುತ್ತಾರೆ, ಪ್ರಕೃತಿ ತನ್ನ ಕಾರ್ಯವನ್ನು ಮಾಡುತ್ತಲೇ ಇರುತ್ತದೆ. ನಿನ್ನ ಅಂಗಗಳು ಕಾರ್ಯನಿರ್ವಹಿಸುತ್ತವೆ. ನೀನು ನಿನ್ನ ಕರ್ತವ್ಯದಿಂದ ದೂರ ಉಳಿದರೆ ಪ್ರಕೃತಿಯ ನಡವಳಿಕೆಗೆ ವಿರುದ್ಧವಾಗಿ ನಡೆಯುವೆ. ಇಲ್ಲಿಯವರೆಗೆ ಮೌನವಾಗಿದ್ದ ಅರ್ಜುನನ ಮನಸ್ಥಿತಿ ಮನಃಶಾಂತಿ ಮೂಡುತ್ತದೆ, ಮನಶಕ್ತಿ ಮೂಡುತ್ತದೆ. ಕೃಷ್ಣನು ತಕ್ಷಣ ಉದಾಹರಣೆ ನೀಡುತ್ತಾನೆ. ಜನಕ ಮಹಾರಾಜರು ರಾಜಕಾರ್ಯದಲ್ಲಿ ನಿರತರಾಗಿದ್ದರೂ ಕೂಡ ಧರ್ಮಪಾಲಕರಾಗಿದ್ದ. ನೀನು ಕೂಡ ನಿನ್ನ ಕಾರ್ಯದ ಮೂಲಕ ಪ್ರಪಂಚಕ್ಕೆ ಮಾದರಿಯಾಗಬೇಕು. ಮಹಾಪುರುಷರು ಹೇಗೆ ನಡೆದುಕೊಳ್ಳುತ್ತಾರೋ ಪ್ರಜೆಗಳು ಹಾಗೆಯೇ ನಡೆದುಕೊಳ್ಳುತ್ತಾರೆ. ಕೃಷ್ಣನು ಅರ್ಜುನನನ್ನು ಕೇಳುತ್ತಾನೆ, ನೀನು ಯುದ್ಧವನ್ನೇ ಮಾಡದೆ ಹೋದರೆ ನಿನ್ನನ್ನು ಭಯದಿಂದ ಪಾರಾಗದನಂತೆ ಕರೆಯುತ್ತಾರೆ. ಅದು ನಿನ್ನ ಗೌರವಕ್ಕೆ ಧಕ್ಕೆ ಆಗುತ್ತದೆ. ನೀನು ನಿನ್ನ ಹೊಣೆಗಾರಿಕೆಯಿಂದ ಓಡಿದವನಾಗುವೆ. ಆದ್ದರಿಂದ ಧೈರ್ಯವಿರಿಸಿ ಶಸ್ತ್ರವನ್ನು ಹಿಡಿದು ನೀನು ಇನ್ನಷ್ಟು ಯುದ್ಧ ಮಾಡಲೇಬೇಕು. ನೀನು ಕರ್ತವ್ಯಕ್ಕೆ ನಿಲ್ಲು. ಕೃಷ್ಣನು ಇನ್ನಷ್ಟು ಆಳವಾಗಿ ಬೋಧಿಸುತ್ತಾನೆ. ಕರ್ಮವಿಲ್ಲದ ಜೀವನ ಶೂನ್ಯ. ಫಲದ ಆಸೆ ಇಲ್ಲದ ಕರ್ಮವೇ ಮೋಕ್ಷದ ಮಾರ್ಗ. ಎಲ್ಲವೂ ಆತ್ಮಶುದ್ಧಿಗೆ ದಾರಿ ಮಾಡಿಕೊಡುತ್ತೆ. ಯಾರು ಕರ್ಮ ಮಾಡಿ ಅದರಲ್ಲಿ ತಾವು ಮಾಡುತ್ತಿದ್ದೇನೆ ಎಂಬ ಭಾವವಿಲ್ಲದೆ ದೇವರಿಗೆ ಅರ್ಪಿಸುತ್ತಾರೋ ಅವರು ನಿಜವಾದ ಯೋಗಿಗಳು. ಮತ್ತೆ ಕೃಷ್ಣನು ಪಾಪದ ಮೂಲವನ್ನು ವಿವರಿಸುತ್ತಾರೆ. ಕಾಮ ಅದು ಎಲ್ಲ ಪಾಪಗಳ ಮೂಲ. ಅದು ಇಂದ್ರಿಯಗಳಲ್ಲಿ ಹುಟ್ಟುತ್ತದೆ, ಬುದ್ಧಿಯನ್ನು ಮುಚ್ಚುತ್ತದೆ, ಆತ್ಮವನ್ನು ಮುಸುಕು ಮಾಡುತ್ತದೆ. ಇಂದ್ರಿಯಗಳ ಮೂಲಕ ಅದು ನಮಗೆ ತೊಂದರೆ ನೀಡುತ್ತದೆ. ಇಂತಹ ಕಾಮದಿಂದ ತೊಂದರೆಗೊಳಗಾದವನು ತನ್ನ ಬುದ್ಧಿಯನ್ನು ಕಳೆದುಕೊಳ್ಳುತ್ತಾನೆ. ಆದ್ದರಿಂದ ಮೊದಲಿಗೆ ನೀನು ಇಂದ್ರಿಯಗಳನ್ನು ಗೆಲ್ಲಬೇಕು, ಮನಸ್ಸನ್ನು ನಿಯಂತ್ರಿಸಬೇಕು, ಬುದ್ಧಿಯನ್ನು ಶುದ್ಧಗೊಳಿಸಬೇಕು, ಆತ್ಮ ಜಾಗೃತವಾಗಬೇಕು. ಈ ಮೂಲಕ ನೀನು ಮೋಕ್ಷದತ್ತ ಸಾಗಬಹುದು. ಕೃಷ್ಣನು ಹೇಳುತ್ತಾರೆ, ಯಾರು ನಿರಂತರವಾಗಿ ಧರ್ಮದ ನಡವಳಿಕೆಯಲ್ಲಿ ತೊಡಗಿರುತ್ತಾರೋ ಅವರು, ಯಾರು ಮೋಹ, ಕರ್ಮ, ಕಾಮ, ಕ್ರೋಧ ಇವೆಲ್ಲವುಗಳಿಂದ ದೂರ ಇರ್ತಾರೋ ಅವರು ಜೀವನದಲ್ಲಿ ಸದಾ ಬೆಳಕಿನಲ್ಲಿ ಇರ್ತಾರೆ. ಅವರು ಬದುಕುವುದು ದೇವತೆಯರಂತೆ ಬದುಕುತ್ತಾರೆ.
ಈ ಅಧ್ಯಾಯದ ಅಂತಿಮದಲ್ಲಿ ಭಗವಾನ್ ಶ್ರೀಕೃಷ್ಣರು ಹೇಳಿದರು, ಅರ್ಜುನನೇ, ನಿನ್ನ ಒಳಗಿನ ಕಾಮವೇ ನಿನ್ನ ಶತ್ರು, ಅದು ನಿನ್ನ ಶಕ್ತಿಯನ್ನೆಲ್ಲ ಕುಗ್ಗಿಸುತ್ತದೆ. ನೀನು ಇನ್ನು ಮುಂದೆ ಶತ್ರುಗಳನ್ನು ಹೊರಗೆ ಹುಡುಕಬೇಡ, ನಿನ್ನೊಳಗಿನ ಶತ್ರುವೇ ದೊಡ್ಡದು, ಅದನ್ನು ಗೆಲ್ಲು. ಬುದ್ಧಿ, ಆತ್ಮ, ಮನಸ್ಸು ಇವನ್ನೆಲ್ಲ ಶುದ್ಧಪಡಿಸು, ಇಂದ್ರಿಯಗಳನ್ನು ನಿಯಂತ್ರಿಸು. ನೀನು ತೋರುತ್ತಿರುವ ಗೊಂದಲ ನಿನ್ನ ಬುದ್ಧಿಯ ಅವ್ಯವಸ್ಥೆ. ಜ್ಞಾನದಿಂದ ಕರ್ಮವನ್ನು ಸಮಪಾಲಿಸಿ ಅದರಿಂದ